ಗೌತಮ್ ಬಗ್ಗೆ ನಿನ್ನ ಪ್ರೀತಿ ಕಾಳಜಿ ಮಮತೆ ಸ್ವಲ್ಪ ಜಾಸ್ತಿನೇ ಇದೆಯಲ್ವ ಹೆತ್ತಮ್ಮಗನಿಗಿಂತಲೂ, ಅದಕ್ಕೆ ಕೇಳಿದೆ ಅಷ್ಟೇ. ಅದು ಯಾವತ್ತೂ ಇದ್ದೇ ಇರತ್ತಣ್ಣ, ಯಾವತ್ತೂ ಕಡಿಮೆ ಆಗಲ್ಲ. ಸುಮ್ಮನೆ ಫಾರ್ಮ್ಯಾಲಿಟೀಸ್ ಯಾಕೆ ಅಂತ. ಮತ್ತು ಏನೋ ಸರ್ಪ್ರೈಸ್ ಸೆಲೆಬ್ರೇಷನ್ ಅಂತೆಲ್ಲ ಮಾತಾಡ್ಕೋತಾ ಇದ್ರಿ, ಯಾವಾಗ, ಎಷ್ಟು ಗಂಟೆಗೆ? ಅದು ಕ್ಯಾನ್ಸಲ್ ಆಯ್ತು ಸಿಸ್ಟರ್. ಕ್ಯಾನ್ಸಲ್ ಆಯ್ತಾ? ಯಾಕೆ? ಅದು ಭೂಮಿಕನೇ ಬೇಡ ಅನ್ಲಂತೆ. ಸರಿ ಬಿಡು, ಅವಳಿಗೆ ಇಷ್ಟ ಇಲ್ಲ ಅಂತಂದಮೇಲೆ ಯಾಕೆ ಒತ್ತಾಯ ಮಾಡಬೇಕು? ಅವಳು ಖುಷಿಯಾಗಿದ್ದರೆ ಸಾಕು. ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇ ದೊಡ್ಡ ಸಂಭ್ರಮ ಅವಳಿಗೆ. ಅದು ಸರಿನೇ ಅನ್ನು. ಕ್ಯಾನ್ಸಲ್ ಆಗಿದ್ದು ಒಳ್ಳೆಯದೇ ಆಯಿತು. ನಿನ್ನೆಯಿಂದ ಇವ್ರ ಆ್ಯನಿವರ್ಸರಿಯಿಂದ ಎಲ್ಲರೂ ಕುಣಿದಿದ್ದು. ಯಾರಿಗಾದ್ರೂ ಒಬ್ರಿಗೆ ನೆನಪಿತ್ತಾ ಮಾಹಿ ಮತ್ತು ಜೀವ ಆ್ಯನಿವರ್ಸರಿ ಇವತ್ತೇ ಅಂತ? ಅಲ್ಲ ಸಿಸ್ಟರ್, ಭೂಮಿಕಾ ಯಾಕೆ ಹಿಂಗೆ ಮಾಡಿದ್ಲು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ. ಒಳ್ಳೆ ಯಕ್ಷ ಪ್ರಶ್ನೆ ಆಗಿ ಉಳಿದ್ಬಿಡ್ತಲ್ಲ. ಅದರಲ್ಲಿ ಏನಣ್ಣ, ಅವ್ರದ್ದೇ ಕಷ್ಟ ಸುಖ ಎಲ್ಲ ಇರತ್ತಲ್ವಾ, ಅದೆಲ್ಲ ನಾವು ಅರ್ಥ ಮಾಡ್ಕೊಳಕ್ಕಾಗತ್ತಾ? ಒಟ್ಟಿನಲ್ಲಿ ಏನು, ಅವರು ನೆಮ್ಮದಿಯಾಗಿರಬೇಕು, ಅದು ಮುಖ್ಯ. ಅಷ್ಟೇ ತಾನೇ ನಮಗೂ ಬೇಕಾಗಿರೋದು. ಶ್ರೀ ಗುರವೇ ನಮಃ. ಗುರುಚರಣಾರವಿಂದಾಭ್ಯ ನಮಃ. ಪುರುತ್ತರಿದೇವಂ ಗುಣವಿಶೇಷಣ ವಿಶಿಷ್ಟಾನಾಂ ಪುಣ್ಯಾನಾಂ ಪುಣ್ಯಕಾಲೇ ಮಹಾಪುಣ್ಯ ಶಿವತಿಥಂ. ಗೋತ್ರ ನಕ್ಷತ್ರ ಹೆಸರು ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರ ತನ್ನಸ್ಯ ಗೌತಮ್ ನವನೇಯಸ್ಯ. ಧನಿಷ್ಠಾ ನಕ್ಷತ್ರ ಕುಂಭರಾಶಿ. ಕುಂಭರಾಶೋ ಸಂಜಾತಸ್ಯ. ಭೂಮಿಕಾ ಮೂಲ ನಕ್ಷತ್ರ ಧನುರಾಶಿ. ನಕ್ಷತ್ರೇ ಧನುರಾಶೋ ಸಂಜಾತ. ಆಕಾಶ್. ಹೀಗೆ ನಿಮ್ಮದು ಮಕ್ಕಳದು ಎಲ್ಲ ರಾಶಿ ನಕ್ಷತ್ರ ನೆನಪಿದೆ ನನಗೆ. ಗುಡ್, ಹೀಗೆ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದೆ ಎಲ್ಲ ಹೋದರೂ ನೀವೇ ಹೇಳಬೇಕು. ಇವತ್ತೇನೋ ನೆನಪಿತ್ತು ಹೇಳಿದೆ, ನಾನು ಯಾಕೆ ಪರ್ಮನೆಂಟಾಗಿ ನೆನ್ಪಿಟ್ಕೋಬೇಕು? ನೀವು ಇರ್ತಿರಲ್ಲ ನನ್ನ ಜೊತೆಗೆ. ಅರೆ ಮಲ್ಲಿ, ನೀನು ಯಾವಾಗ ಬಂದೆ? ನಿನ್ನೆ ಬಂದೆ ಅತ್ತ, ಯಾರು ಹೇಳಿಲ್ವಾ? ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಅಂದಹಾಗೆ ಟ್ರೈನಿಂಗ್ ಎಲ್ಲ ಹೇಗೆ ನಡೀತು? ತುಂಬಾ ಚೆನ್ನಾಗಿತ್ತು ಅತ್ತ. ತುಂಬ ಖುಷಿ ಆಯಿತು ಮಲ್ಲಿ. ನಿಜವಾಗ್ಲೂ ನೀನು ತುಂಬ ದೊಡ್ಡ ಸಾಧನೆನೇ ಮಾಡಿದ್ಯಾ. ಇದು ತುಂಬ ದೊಡ್ಡ ಜರ್ನಿ, ಹೆಮ್ಮೆ ಅನಿಸುತ್ತೆ. ಜರ್ನಿ ಇನ್ನೂ ಶುರುವಾಗಿಲ್ಲ ಅತ್ತ, ಇನ್ನು ಮುಂದೆ ಶುರು ಆಗಬೇಕು. ಕರ್ನಾಟಕದಲ್ಲೇ ಪೋಸ್ಟಿಂಗ್ ಕೇಳಿದ್ದೀನಿ. ಇನ್ನೂ ತುಂಬಾ ಜನಕ್ಕೆ ನ್ಯಾಯ ಸಿಗೋದು ಬಾಕಿ ಇದೆ. ತುಂಬಾ ಲೆಕ್ಕ ಮುಗಿಸೋದು ಬಾಕಿ ಇದೆ ಅತ್ತ. ಇಷ್ಟು ದಿನ ಇದ್ದಿದ್ದ ಮಲ್ಲಿನೇ ಬೇರೆ, ಅನ್ಯಾಯನ ನೋಡ್ಕೊಂಡು ಸಹಿಸ್ಕೊಂಡಿದ್ದಂಥ ಮಲ್ಲಿನೇ ಬೇರೆ, ಇವಾಗಿರೋ ಮಲ್ಲಿನೇ ಬೇರೆ. ನಾನಿವಾಗ ಆ ಮಲ್ಲಿ ಅಲ್ಲ. ಕೆಲವೊಂದು ವಿಷಯಗಳನ್ನ ಪರ್ಸನಲ್ ಆಗಿ ಕೂಡ ನೋಡ್ಬೇಕಲ್ವಾ ಅತ್ತೆ. ಪೆಂಡಿಂಗ್ ಕ್ವಶನ್ಸ್ಗಳಿಗೆ ಉತ್ತರ ಹುಡುಕ್ಬೇಕಾಗಿದೆ. ಒಂದೊಂದಾಗಿ ಎಲ್ಲದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಗುಡ್, ಹಾಗೇ ಇರಬೇಕು. ಮನೆಯಲ್ಲಾಗಲಿ ಹೊರಗಾಗಲಿ ಡ್ಯೂಟಿ ಕರೆಕ್ಟಾಗಿ ಮಾಡಬೇಕು. ಅದೇ ನನ್ನ ಪ್ಲಾನ್ ಅತ್ತೆ. ಯಾರೇ ಆಗಲಿ ಎಲ್ಲೇ ಆಗಲಿ ತಪ್ಪು ಮಾಡಿದ್ರೆ ತಪ್ಪು ಅನ್ನೋ ಹೇಳೋ ಧೈರ್ಯ ಇರಬೇಕು. ಪಾರ್ಥ, ಎಲ್ಲೋ ನಿನ್ನ ಅಣ್ಣಾದಿಗೆ ಇಬ್ರು ಕಾಣಿಸ್ತಾ ಇಲ್ಲ? ಮಾವ ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಮಾಡೋಣ ಅಂತ ಪ್ಲಾನ್ ಮಾಡಿ ಕೊನೆ ಕ್ಯಾನ್ಸಲ್ ಮಾಡಿ ಈಗ ಇಬ್ರು ಒಟ್ಟಿಗೆ ಹೊರಗಡೆ ಹೋಗಿದಾರಲ್ವಾ? ಮಾವ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮೋಸ್ಟ್ಲಿ ಪ್ಲಾನ್ ಮಾಡ್ಕೊಂಡು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಒಳ್ಳೇದಾಯ್ತು ಪಾರ್ಥ, ಬದುಕಿ ತುಂಬ ಕಷ್ಟನೇ ತಿಂದಿದ್ದಾರೆ. ಈಗಲಾದ್ರೂ ಖುಷಿಯಲ್ಲಿ ಇರಲಿ ಬಿಡು. ನನಗೂ ಅದೇ ಬೇಕು ಮಾವ. ಅವ್ರು ಯಾವಾಗಲೂ ಹೀಗೆ 100 ವರ್ಷ ಖುಷಿಯಾಗಿರ್ಬೇಕು. ಆ್ಯಂಡ್ ನಾವು ಅದನ್ನು ನೋಡ್ತಾ ಖುಷಿ ಪಡಬೇಕು ಅಲ್ಲ ಮಾವ? ಪಾರ್ಥ, ನಿನ್ನೊಂದು ಮಾತು ಕೇಳಲ್ಲ? ಏನು ಮಾವ? ಅಲ್ಲ, ನೀನು ಇತ್ತೀಚೆಗೆ ನಿನ್ನ ಅತ್ತಿಗೆನ ಗಮನಿಸಿದ್ಯಾ? ಯಾಕೆ ಮಾವ, ಏನಾಯ್ತು? ಅಲ್ಲ, ಆ ಮೊದಲಿನ ಲವಲವಿಕೆ ಇಲ್ಲ, ನಗು ಇಲ್ಲ, ಎನರ್ಜಿ ಇಲ್ಲ. ಯಾಕೆ ತುಂಬ ಸುಸ್ತು ಕಾಣಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಿಲ್ಲ ಕಣ ಮಾವ.
ಆ ಥರ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನನಗೂ ಹಾಗೆ ಅನಿಸಿತ್ತು. ನಾನು ಅದಕ್ಕೆ ಹತ್ರ ಹೋಗಿ ಕೇಳಿದೆ. ಮೋಸ್ಟ್ಲಿ ಏನು ಗೊತ್ತಾ, ಈ ಸ್ಕೂಲ್ ಜವಾಬ್ದಾರಿ, ಮಕ್ಳ ಜವಾಬ್ದಾರಿ, ಮನೆ ಜವಾಬ್ದಾರಿ, ಇದರಿಂದ ಸ್ಟ್ರೆಸ್ ಆಗಿರ್ಬೇಕಷ್ಟೇ. ಇಲ್ಲ ಭಾರತ, ನಾನು ಸುಮಾರು ದಿವಸದಿಂದ ಅವಳನ್ನು ಗಮನಿಸ್ತಾ ಇದ್ದೀನಿ. ಅವಳು ಮೊದಲಿನ ಥರ ಮನೆಯವ್ರ ಹತ್ರ ಎಲ್ಲ ನಗ್ನಗ್ತಾ ಮಾತಾಡ್ತಾ ಇಲ್ಲ. ಅವಳು ನಡೆಸಿದ್ದ ಸ್ಕೂಲನ್ನು ಬೇರೆಯವ್ರಿಗೆ ವಹಿಸ್ಕೊಟ್ಟಿದ್ದಾಳೆ. ಹಾಂ, ನಿಂಗೆ ವಿಚಿತ್ರ ಅನ್ಸಲ್ವಾ? ಹೀಗೂ ಆಗಿರ್ಬೋದಲ್ವಾ. ತುಂಬ ವರ್ಷದಿಂದ ಬಿಗ್ ಬ್ರೋ ಮತ್ತು ಅದಕ್ಕೆ ದೂರ ದೂರ ಇದ್ದರು. ಈಗ ಒಂದಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಸ್ಕೂಲ್ ಜವಾಬ್ದಾರಿನ ಅದಕ್ಕೆ ಅವ್ರ ಹೆಗಲ ಮೇಲೆ ಹೊರಿಸ್ಕೊಂಡಿದ್ದಾರೆ. ಆ್ಯಂಡ್ ಅದಕ್ಕೆಗೂ ಅನ್ನಿಸ್ತಾ ಇರ್ಬೋದಲ್ಲ ಮಾವ, ಎಲ್ಲ ಜವಾಬ್ದಾರಿಗಳಿಂದ ಸ್ವಲ್ಪ ದೂರ ಆಗಿ ಮಕ್ಳಿಗೂ ಗಂಡಿಗೂ ಟೈಮ್ ಕೊಡಬೇಕು ಅಂತ. ಅದಕ್ಕೆ ಈ ಡಿಸಿಷನ್ ತಗೊಂಡಿರ್ತಾರೆ ಅಷ್ಟೇ. ಭಾರತ, ಅವಳು ಶಾಲೆನ ಕೆಲಸ ಅಂತ ಮಾಡ್ತಾ ಇರಲಿಲ್ಲ, ವೃತ್ತ ಅಂತ ನಿಷ್ಠೆಯಿಂದ ಮಾಡ್ತಾ ಇದ್ಲು. ಅಲ್ಲದೆ ಈ 2 ಮಕ್ಕಳು 2 ಕಣ್ಣಿದ್ದಂಗೆ ಎಲ್ಲೇ ಹೋದ್ರ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ಲು. ಇವತ್ತು ಮಕ್ಕಳನ್ನು ಮನೇಲಿ ಬಿಟ್ಟು ಹೋಗಿದ್ದಾಳೆ ಅಂದರೆ ನಿಂಗೆ ವಿಚಿತ್ರ ಅನ್ಸಲ್ಲ ಭಾರತ? ಮಾವ, ಈಗಿನ ಕಾಲದ ಗಂಡ ಹೆಂಡತಿಗೆ ಅವ್ರದ್ದೇ ಆ ಟೈಮ್ ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಇರೋ ದೊಡ್ಡ ವಿಷಯ ಏನೂ ಇಲ್ಲ. ಅದು ಗೊತ್ತು ಕಣೋ ಭಾರತ, ಆದ್ರೂ ಮನಸ್ಸು ಯಾಕೋ ಒಪ್ತಾ ಇಲ್ಲ ಕಣೋ. ಮಾವ, ಏನೋ ಸೀರಿಯಸ್ ಆಗಿ ಡಿಸ್ಕಷನ್ ನಡೀತಾ ಇದೆ. ಯಾವ ಕೇಸ್ ಬಗ್ಗೆ? ನಿಮ್ಮ ಅಕ್ಕವ್ರ ಬಗ್ಗೆ, ಐ ಮೀನ್ ಅದಕ್ಕೆ ಬಗ್ಗೆ. ಅಕ್ಕವ್ರ ಬಗ್ಗೆ ಡಿಸ್ಕಷನ್ ಮಾಡೋ ಅಂಥದ್ದೇನಿದೆ? ಅಂಕಲ್ ಯಾಕೋ ಟೆನ್ಷನ್ ಇರೋ ಥರ ಇದೆ. ಏನು ವಿಷಯ? ಟೆನ್ಷನ್ ಅಲ್ಲ ಮಲ್ಲಿ, ಕಾಳಜಿ. ಭೂಮಿಕಾ ಮೊದಲಿನ ಥರ ಇಲ್ಲ ಅಂತ ನನ್ನ ವಾದ. ಈ ಟಾಪಿಕ್ ಮೇಲೆ ಇಬ್ಬರಿಗೂ ನಾನು ವೋಟ್ ಇದೆ. ಅಕ್ಕವ್ರು ಮೊದಲಿನ ಥರ ಇಲ್ಲ ಅನ್ನೋದು ಸತ್ಯ, ಹಾಗೇನೆ ಅವ್ರಿಗೆ ಏನೂ ಆಗಿಲ್ಲ ಅನ್ನೋದು ಸತ್ಯ. ಮೊದಲಿಗೆ ನನಗೂ ಈ ಡೌಟ್ ಬಂತು. ಅದಕ್ಕೆ ಅಕ್ಕವ್ರಿಗೆ ಕೇಳಿದೆ ಏನು ವಿಷಯ ಅಂತ. ಅದಕ್ಕೆ ಹೇಳಿದ್ರು ಏನೂ ಇಲ್ಲ, ಸ್ಕೂಲ್ ಟೆನ್ಷನು ಅಷ್ಟೇನೆ ಅಂತ.